फिर एक बार आप सभी के सम्मुख में मैं वचन को लेकर आ रहा हूँ। भजन संहिता उसका 34वां अध्याय 1 से लेकर 22 वचन तक, ಕೀರ್ತನೆಗಳಲ್ಲಿ 34ನೇ ಭಾಗ 1ರಿಂದ 12 ವಚನಗಳು। ಈ ಒಂದು ಭಾಗದ ಮೇಲೆ, ಅಧ್ಯಾಯದ ಮೇಲೆ ನಾವು ಇವತ್ತು ದಿನ ಧ್ಯಾನಿಸುವಂತರೋ ಆಗಿದ್ದೇವೆ। God is closer than I think। जितना मैं सोचता हूँ उससे ज़्यादा, उससे बढ़कर परमेश्वर मेरे करीब में है। ಎಷ್ಟು ನಾನು ಯೋಚಿಸುತ್ತೇನೋ ಅದಕ್ಕಿಂತ ಮೇಲಾಗಿ ದೇವರು ನನ್ನ ಹತ್ತಿರ ಇರುವಂತನೋ ಆಗಿದ್ದಾನೆ। ಈ ಒಂದು ದಿನದ शीर्षक ಆಗಲ್ಪಟ್ಟಿದೆ। आज का टॉपिक है परमेश्वर हम जितना सोचते उससे बढ़कर वो हमारे बहुत ही करीब है। परमेश्वर ने हमको क्यों इस धरती पर हमको सृष्टि किया है, अगर हम देखें तो परमेश्वर ने हमको उसकी आराधना करने के लिए हमको उसने हमें सृष्टि किया है प्रियो। इसलिए भजनकार कहता है, जो भाग मैंने कहा भजन संहिता 34वां भाग उसका 1 से लेकर 3 वचन, 34ನೇ ಅಧ್ಯಾಯದಲ್ಲಿ 1ರಿಂದ 4 ವಚನಗಳು, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು, ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು। ಈ ರೀತಿಯ ಮಾತುಗಳನ್ನು ನಾವು ನೋಡುವಂತರು ಆಗಿದ್ದೇವೆ। ದೇವರನ್ನು ಎಡಬಿಡದೆ ದೇವರನ್ನು ಕೊಂಡಾಡುವುದಕ್ಕಾಗಿ ದೇವರು ನಮ್ಮನ್ನು ಆತನ ಸೃಷ್ಟಿ ಮಾಡಿದ್ದಾನೆ। ಅದಕ್ಕೆ ನಾವು ಎಷ್ಟು ಯೋಚನೆ ಮಾಡ್ತೀವೋ ದೇವರು ನಮ್ಮ ಹತ್ತಿರ ಇದ್ದಾನೆ। ನಾವು ತಿಳಿದಿರಬಹುದು, ದೇವರು ನನ್ನ ಸಂಗಡ ಇದ್ದಾನೋ, ದೇವರ ಉಪಸ್ಥಿತಿ ನನ್ನ ಹತ್ತಿರ ಇದೆಯೋ ಎಂಬುದಾಗಿ ನಾವು ಯೋಚನೆ ಮಾಡಿದರೂ ಸಹ ಅದಕ್ಕಿಂತ ಮೇಲೂ ದೇವರು ನಮ್ಮ ಸಂಗಡ ಇದ್ದಾನೆ। ಅದಕ್ಕಾಗಿ ದೇವರನ್ನು ನಾವು ಆರಾಧಿಸುವಂಥದ್ದು ಬೇಕು। ಆತನ ಸಮ್ಮುಖದಲ್ಲಿ ನಾವು ಇದ್ದುಕೊಂಡು ನಾವು ದೇವರನ್ನು ಆರಾಧಿಸುವಂಥದ್ದು ಬೇಕಾಗಿದೆ। ಆತನು ನಮಗೆ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾನೆ, ಆತನು ನಂಬಿಗಸ್ತನೂ ಆಗಿದ್ದಾನೆ, ಅದಕ್ಕಾಗಿ ನಾವು ಆತನನ್ನು ಕೊಂಡಾಡಬೇಕು। परमेश्वर की आराधना इसलिए करें कि उसकी भलाई के लिए, और वो हमारे प्रति जो है विश्वास योग्य है, हमारे जीवन में वो कभी हमको नहीं छोड़ता, इसलिए उसकी आराधना करना बहुत ही ज़रूरी है, क्योंकि परमेश्वर हमारा निकट है। ದೇವರು ನಮ್ಮ ಹತ್ತಿರ ಇದ್ದಾನೆ, ಅದಕ್ಕಾಗಿ ದೇವರನ್ನು ನಾವು ಆರಾಧಿಸುವಂಥದ್ದು ಬೇಕಾಗಿದೆ ಪ್ರಿಯರೇ। ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ, ಯಾಕೆ ಮಾಡಿದ ತನ್ನ ಮಹಿಮೆಯನ್ನು ಪ್ರಕಟ ಮಾಡುವುದಕ್ಕಾಗಿ। ದೇವರು ಮನುಷ್ಯನನ್ನು ಪ್ರಾಣಿಯನ್ನು ಯಾಕೆ ಸೃಷ್ಟಿ ಮಾಡಿದಾನೆಂದರೆ ಆತನ ಮಹಿಮೆಯು ಅದರಲ್ಲಿ ಕಂಡು ಬರಬೇಕೆಂಬುದಾಗಿ। ಮುಖ್ಯವಾಗಿ ಮನುಷ್ಯನನ್ನು ದೇವರು ಯಾಕೆ ಸೃಷ್ಟಿ ಮಾಡಿದಾನೆಂದರೆ ಆತನ ಒಳ್ಳೆತನಗಳನ್ನು ತನ್ನ ಜೀವಿತದ ಮೂಲಕ ಪ್ರಕಟ ಮಾಡುವುದಕ್ಕಾಗಿ, ಆತನ ಹೆಸರನ್ನು ಕೊಂಡಾಡುವುದಕ್ಕಾಗಿ ದೇವರು ನಮ್ಮನ್ನು ಆತನು ಸೃಷ್ಟಿ ಮಾಡಿದ್ದಾನೆ ಪ್ರಿಯರೇ। ಅದಕ್ಕಾಗಿ ನಾವು ಈ ದಿನ ದೇವರನ್ನು ನಾವು ಕೊಂಡಾಡ್ತಾ ಇದ್ದೇವೆ, ದೇವರನ್ನು ನಾವು ಆರಾಧಿಸುತ್ತಾ ಇದ್ದೇವೆ। ಆತನ ನಾಮವನ್ನು ನಾವು ಯಾವಾಗಲೂ ಸ್ಮರಿಸುತ್ತಾ ನಾವು ಆತನ ಜೊತೆಯಲ್ಲಿ ನಡೆಯಲಿಕ್ಕೆ ಪ್ರಯಾಸ ಮಾಡುವಂತರು ಆಗಿದ್ದೇವೆ। ಅದಕ್ಕಾಗಿ ದೇವರು ನಮ್ಮನ್ನು ಆರಾಧಿಸುವುದಕ್ಕಾಗಿ ಆತನು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಪ್ರಿಯರೇ। ಬಹಳ ಜನರಿಗೆ ಆಶೆ ಇದೆ, ಮನಸ್ಸಿದೆ, ದೇವರನ್ನು ಕೊಂಡಾಡಬೇಕೆಂಬುದಾಗಿ ರಾಗಗಳ ಮೂಲಕ, ಪ್ರಾರ್ಥನೆ ರಾಗಗಳ ಮೂಲಕ ಆರಾಧಿಸುವಂಥದ್ದು ಬಹಳ ಜನರಿಗೆ ಮನಸ್ಸು ಇದೆ। ದೇವರು ಅದು ಒಂದು ಪ್ರಕಾರದ ಒಂದು ಪದ್ಧತಿ ನಮಗೆ ಮಾಡಿದ್ದಾನೆ। ಅದಕ್ಕಿಂತ ಹೆಚ್ಚಾಗಿರುವಂಥದ್ದು ದೇವರನ್ನು ನಾವು ಮಹಿಮೆ ಪಡಿಸಬೇಕಾದ್ರೆ ನಮ್ಮ ಜೀವಿತದ ಪ್ರತಿಯೊಂದು ದಿನಗಳಲ್ಲಿ, ಪ್ರತಿಯೊಂದು ಕ್ಷಣಗಳಲ್ಲಿ, ಪ್ರತಿಯೊಂದು ನಮ್ಮ ಗುಣಗಳಿಂದ ನಾವು ದೇವರನ್ನು ನಾವು ಆರಾಧಿಸುವಂಥದ್ದು ಯುಕ್ತವಾಗಿದೆ, ಒಳ್ಳೆಯದಾಗಿದೆ ಪ್ರಿಯರೇ। ಕೇವಲ ರಾಗ ಅಷ್ಟೇ ಅಲ್ಲದೆ ಇಡೀ ನಮ್ಮ ಜೀವಿತವು ದೇವರಿಗೆ ಮಹಿಮೆ ತರಬೇಕು। हमारा पूरा जीवन जो है परमेश्वर को जो है महिमा लाना चाहिए कर मैं कहना चाहता हूँ। दूसरी बात अगर हम देखेंगे, परमेश्वर मेरे करीब क्यों है, क्योंकि मैं उसके सन्निधान में शरण ले लूँ। ದೇವರು ನನ್ನ ಹತ್ತಿರ ಯಾಕೆ ಇದ್ದಾನೆಂದರೆ ನಾನು ಆತನಲ್ಲಿ ಶರಣಾಗಿ ನಾನು ಹೋಗಬೇಕು,
ಆತನಲ್ಲಿ ನಾನು ಜೀವಿಸಬೇಕೆ ಎಂಬುದಾಗಿ ನಾವು ನೋಡುವಂತರು ಆಗಿದ್ದೇವೆ। उसी भजन संहिता 34वां भाग में वचन 4 से लेकर 8 अगर वचन हम पढ़ेंगे, ಅದೇ ಕೀರ್ತನೆಯ 34ನೇ ಭಾಗದಲ್ಲಿ 4 ರಿಂದ 8 ವಚನಗಳನ್ನು ನಾವು ನೋಡಿದೆಯಾದ್ರೆ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದ್ದಾನೆ। जब मैं परमेश्वर के सन्निधान में आकर मैं मांगता हूँ, उसने मुझे उत्तर दिया है और सारे भय से मुझे छुटकारा दिया है। ದೇವರ ಸನ್ನಿಧಾನದಲ್ಲಿ ನಾವು ಯಾಕೆ ಇರಲಿಕ್ಕೆ ದೇವರು ಉಂಟು ಮಾಡಿದಾನೆಂದರೆ ಎಲ್ಲ ಭಯವು ನಮ್ಮಿಂದ ದೂರವಾಗುವುದಕ್ಕಾಗಿ। ನಮಗೆ ದುಃಖ ಕಣ್ಣೀರು ಇದ್ದಿದೆಯಾದ್ರೆ ದೇವರು ಅದನ್ನು ತೆಗೆದು ತನ್ನಲ್ಲಿ ನಾವು ಶರಣರಾಗಲಿಕ್ಕೆ ಆತನಲ್ಲಿ ಬಂದು ನಿವಾಸ ಮಾಡುವುದಕ್ಕೆ ದೇವರು ನಮ್ಮ ಹತ್ತಿರ ಇರುವಂತನು ಆಗಿದ್ದಾನೆ। ಪ್ರಿಯರೇ, ಯಾರ ಮೇಲೆ ದೇವರ ಪ್ರಕಾಶವು ಬೆಳಕುತ್ತದೆ ಅಂದರೆ ಯಾರು ಕತ್ತಲೆಯಲ್ಲಿ ಜೀವಿಸಿಕೊಂಡು ನಡೀತಾರೋ, ದೇವರನ್ನು ತಿಳಿದಿಲ್ಲವೋ ಅವರು ದೇವರ ಪ್ರಕಾಶವನ್ನು ನೋಡುವಂತರು ಆಗಿದ್ದಾರೆ। ಅದಕ್ಕಾಗಿ ದೇವರಲ್ಲಿ ನಾವು ಶರಣರಾಗಿ ಜೀವಿಸಬೇಕು। ದೇವರು ನಮ್ಮನ್ನು ಯಾಕೆ ಹತ್ರ ಇಟ್ಟಿದ್ದಾರೆ? ಆತನಲ್ಲಿ ಜೀವಿಸುವುದಕ್ಕಾಗಿ। ನಮ್ಮ ವಿರೋಧವಾಗಿ ಯಾವುದೇ ಒಂದು ಅಂಧಕಾರಗಳು ಇದ್ದರೂ ಸಹ, ನಮ್ಮನ್ನು ಕಾಡಿಸಿದರೂ ಸಹ ದೇವರ ಆತ್ಮವು ಅದರಿಂದ ನಮ್ಮನ್ನು ಬಿಡಿಸುವಂತನಾಗಿದ್ದಾನೆ। ಈ ಮಾತನ್ನು ನಾವು ನೋಡುತ್ತೇವೆ। ನಾವು ಅಧಿಕಾರಿಗಳ ವಿರುದ್ಧ ಅಲ್ಲ, ಈ ಲೋಕದ ಶಾಸನದ ವಿರುದ್ಧ ಅಲ್ಲ, ಆದರೆ ತಿರುಗಾಡುವಂಥ ಆಕಾಶ ಮಂಡಲದಲ್ಲಿ ಇರುವಂಥ ಸೈತಾನನ ಆತ್ಮಗಳಲ್ಲಿ, ದುಷ್ಟರಲ್ಲಿ ನಾವು ಯುದ್ಧ ಮಾಡುವಂತರು ಆಗಿದ್ದೇವೆ। ದೇವರು ನಮಗೆ ಬಲ ಕೊಡುವಂತನಾಗಿದ್ದಾನೆ। ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಬಲದ ಪ್ರಾರ್ಥನೆ ದೇವರಿಗೆ ಮುಟ್ಟುವಂಥದ್ದು ಆಗಿದೆ। ನಮ್ಮ ಜೀವಿತವು ದೇವರ ಹತ್ತಿರ ಬರಲಿಕ್ಕೆ ಅನೇಕ ಸಲ ಸೈತಾನನು ನಮ್ಮನ್ನು ಅಡಚಣೆ ಮಾಡುವಂಥದ್ದಾಗಿದೆ। ಅನೇಕ ಸಂಕಟಗಳು ನಮ್ಮ ಮುಂದೆ ತಂದು ಇಡುವಂಥದ್ದು ಆಗಿದೆ। ಅನೇಕ ದುಃಖ ಸ್ಥಿತಿಗಳಲ್ಲಿ ನಮ್ಮನ್ನು ನಡೆಸುವಂಥದ್ದು ಆಗಿದೆ। ದೇವರು ಇದೆಲ್ಲದರಿಂದ ಆತನು ಬಿಡಿಸುವಂತನಾಗಿದ್ದಾನೆ। ನಮಗೆ ಆಗಿರುವಂಥ ಶಸ್ತ್ರಗಳು ಆತನು ನಮಗೆ ಕೊಡುವಂತನು ಆಗಿದ್ದಾನೆ। ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಸಂಧಿಯ 10 ರಿಂದ 13 ವಚನಗಳನ್ನು ನಾವು ನೋಡುವಂತರಾಗಿದ್ದೇವೆ। ನಮ್ಮ ಯುದ್ಧವು ರಕ್ತದಿಂದ ಅಲ್ಲ, ಅಧಿಕಾರಿಗಳಿಂದ ಅಲ್ಲ, ಆದರೆ ದುಷ್ಟಾತ್ಮದಿಂದ ಇದೆ ಎಂಬುದಾಗಿ ನಮಗೆ ಸತ್ಯವೇದ ತಿಳಿಸಿಕೊಡುವಂಥದ್ದಾಗಿದೆ। ಅದಕ್ಕೆ ಆತನ ಹತ್ತಿರ ಬರಬೇಕಾದ್ರೆ ಆತನನ್ನು ಅನುಭವಿಸಿಕೊಳ್ಳುವಂಥದ್ದು ಬೇಕು। ಆತ ನಮ್ಮ ಹತ್ತಿರ ಇದ್ದಾನೆ, ಆದರೆ ನಾವು ಆತನ ಹತ್ತಿರ ಬರಬೇಕಾದ್ರೆ ಆತನನ್ನು ಅನುಭವಿಸಿಕೊಳ್ಳುವಂಥದ್ದು ಬೇಕು। ಓ ಟೇಸ್ಟ್ ಅಂಡ್ ಸಿ ದ ಲಾರ್ಡ್ ಇಸ್ ಗುಡ್। ಆತನನ್ನು ತಿಳಿದುಕೊಂಡು ಆತನನ್ನು ಅನುಭವಿಸಿಕೊಳ್ಳಿರಿ, ಆತನು ಒಳ್ಳೆಯತನು ಎಂಬುದಾಗಿ ಕೀರ್ತನೆ ನಮಗೆ ತಿಳಿಸುವಂಥದ್ದು ಆಗಿದೆ। ಅದಕ್ಕಾಗಿ ಓ ಟೇಸ್ಟ್ ಅಂಡ್ ಸಿ, ದೇವರೆಷ್ಟು ಒಳ್ಳೆಯವನು, ಆತನನ್ನು ಅನುಭವಿಸಿಕೊಳ್ಳಬೇಕು, ಆತನನ್ನು ರುಚಿಯಾಗಿ ನೋಡಿಕೊಳ್ಳಬೇಕು, ಆತನ ಕಾರ್ಯಗಳನ್ನು ನಾವು ಅನುಭವಿಸಿಕೊಳ್ಳಬೇಕು। ಆಗಲೇ ನಾವು ಆತನ ಹತ್ತಿರ ಬಂದು ಶರಣರಾಗಿ ಜೀವಿಸಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ನಾವು ನೋಡ್ತೇವೆ। ದೇವರು ನಮಗೆ ಉತ್ತರ ಕೊಡೋಕ್ಕಿಂತ ಮುಂಚಿತವಾಗಿ ದೇವರು ನಮ್ಮ ಹತ್ತಿರ ಇದ್ದಾನೆ। ದೇವರು ನಮಗೆ ಉತ್ತರ ಕೊಟ್ಟಾಗ ನಾವು ಆತನ ಹತ್ತಿರ ಇನ್ನೂ ನಾವು ಹೋಗುವಂಥದ್ದು ಬೇಕಾಗಿದೆ। परमेश्वर उत्तर देने से पहले वह हमारे करीब में है। जब हम उत्तर पाते हैं तो और हम उसके करीब में जाना बहुत ही ज़रूरी है। हम अपने हम ಗವಾಯಿ को ಟೆಸ್ಟಿಮನಿ को ನಾವು बोले, ನಾವು ನಮ್ಮ ಸಾಕ್ಷಿಗಳನ್ನು ನಾವು ಮರೆಯಬಾರದು। ಅದೇ ನಮಗೆ ತಿಳಿಸಿಕೊಡುವಂಥದ್ದಾಗಿದೆ। ದೇವರೆಷ್ಟು ಒಳ್ಳೆಯವನು, ಉತ್ತಮನು ಆಗಿದ್ದಾನೆ ಎಂಬುದಾಗಿ ಅನೇಕರ ಜೀವಿತದಲ್ಲಿ ದೇವರ ಅನೇಕ ಸಾಕ್ಷ್ಯಗಳ ಕಾರ್ಯಗಳನ್ನು ಆತನು ಮಾಡಿದ್ದಾನೆ। ಅದಕ್ಕೆ ನಾವು ಅದನ್ನು ಮರೆಯಬಾರದು। ಪ್ರಿಯರೇ, ಈ ಒಂದು ಮಾತುಗಳಲ್ಲಿ ದೇವರು ಹೇಳ್ತಾನೆ, ನನ್ನ ಹತ್ತಿರ ಬಂದು ಹೆಣದ ನೀವು ಶರಣರು ಆಗ್ರಿ ಎಂಬುದಾಗಿ ದೇವರು ನಮಗೆ
ತಿಳಿಸುವಂತನೂ ಆಗಿದ್ದಾನೆ. ಮೂರನೆಯ ಮಾತು ಈ ರೀತಿಲಿ ಇದೆ, ದೇವರು ಮನಸ್ಸು ಮುರಿದಿರುವ ಹೃದಯದ ಹತ್ತಿರ ಇರುವಂತನಾಗಿದ್ದಾನೆ. जिसका मन टूटा है उसके करीब में परमेश्वर रहता है. तीसरी बात हम देखते हैं, कहाँ परमेश्वर रहता है. लोग जो है जब ढूंढते हैं, जब उनका मन टूटता है, ಯಾವಾಗ ಮನಸ್ಸು ಮುರಿತದೋ, ದೇವರ ಹತ್ತಿರ ಬಂದುಕೊಂಡು ಕೂಗುತ್ತಾರೋ, ದೇವರು ಅವರ ಹತ್ತಿರ ಇರುವಂತನೋ ಆಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ, ಏನಂದರೆ ಮುರಿದಿರುವ ಮನಸ್ಸು ದೇವರಿಗೆ ಇಷ್ಟ ಎಂಬುದಾಗಿ ನಾವು ನೋಡ್ತೇವೆ. टूटा हुआ मन जो है परमेश्वर को भाता है. जो कोई दुखित है, जो कोई शोकित है, जो बहुत ही कष्ट में है, उनके करीब में परमेश्वर हमेशा रहता है. इसलिए परमेश्वर क्यों रहता है? क्योंकि वो हमको विजय देने के लिए रहता है. ದೇವರು ನಮ್ಮ ಹತ್ತಿರ ಯಾಕೆ ಇರ್ತಾನಂದರೆ, ಆತ ನಮಗೆ ಜಯ ಕೊಡೋದಕ್ಕಾಗಿ ನಮ್ಮ ಹತ್ತಿರ ಇರುವಂತನಾಗಿದ್ದಾನೆ. ಈ ದಿನಗಳಲ್ಲಿ ನಾವು ಅನೇಕರನ್ನು ನಾವು ನೋಡಿದ್ದೇವೆ. बहुत से लोगों को हमने देखा है जिनका मन टूटा हुआ है, संगति नहीं है किसी के साथ में. परिवार में जो है टूटा हुआ परिवार देख रहे. संकट के समय में कोई किसी का नहीं होता, ये बात हम कहते हैं. ಕಷ್ಟ ಕಾಲದಲ್ಲಿ ಯಾರು ಯಾರಿಗೆ ಇಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದಕ್ಕಾಗಿ ಇಂಥ ಸಮಯದಲ್ಲಿ ದೇವರು ನಮ್ಮ ಹತ್ತಿರ ಇರುವಂತನಾಗಿದ್ದಾನೆ. ಇದರಿಂದ ನಮ್ಮನ್ನು ದೇವರು ಮೇಲಕ್ಕೆ ತರುವುದಕ್ಕಾಗಿ, वो इन सारे दुखी बातों से उभरने के लिए परमेश्वर हमारे करीब में है. टूटा हुआ मन, जिन लोगों ने अपने प्रिय को खोया, अपने परिवार के सदस्य को उन्होंने खोया, जो लोग बीमारी में है, टूटा हुआ मन है. जिनकी जो है ज़रूरतें पूरा नहीं हो रहा है, उनका टूटा हुआ मन है. कई लोग परिश्रम कर रहे हैं जीवन में आगे आने के लिए, वो नहीं आ पा रहे. कई लोग पढ़ाई को कर रहे हैं कि अच्छे मार्क्स ले, उनको मार्क्स नहीं मिला, टूटा मन है. कई लोगों को जो है उन्होंने जो है शादी के लिए उन्होंने जो है पसंद कर लिया, लेकिन जो उनको लगा, जैसा लगा वैसा जीवन उनको नहीं मिला, उनका मन टूटा हुआ है. आज सभी का जीवन में मन जो है टूटा हुआ है. ಎಲ್ಲರ ಹೃದಯವು ಇವತ್ತು ದಿನ ಮುರಿಯಲ್ಪಟ್ಟಿದೆ ಪ್ರಿಯರೇ. ದೇವರು ಅವರ ಹತ್ತಿರ ಇರುವಂತನೂ ಆಗಿದ್ದಾನೆ. एक समय बाइबल में हम देखते हैं कि एक माँ का जो है एक पुत्र था, एक बेटा था, और वो मर गया. उसकी अर्थी जो है लेकर जा रहे थे. यीशु ने वहाँ पर देखा कि इसकी माँ का हृदय बहुत ही टूटा हुआ है. इसलिए उसने रुकाया और रुका कर ये कहा, ए बेटा तो उठ. और यीशु मसीह उस माँ के दर्द को समझकर उस माँ को उस लड़के को लौटा दिया. फिर हम देखते हैं टूटा हुआ हृदय के करीब में परमेश्वर रहता है. प्रियो, बहुत सारे बातें हैं बाइबल में हम देखेंगे कि जिनका मन जो टूटा है, बेचैन है, शांति नहीं है, परमेश्वर उनको शांति देने के लिए आता है. परमेश्वर उनके जीवन में अद्भुत कार्य को करने के लिए आता है. जो विश्वास रखेंगे, परमेश्वर उनके संग में वो रहता है. बाइबल हमको बताती है प्रियो. इसी भाग में हम देखेंगे भजन संहिता उसका 34वां भाग में, अगर हाँ वचन जो है 19 से अगर हम देखेंगे, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ, ಅವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ. जो धार्मिक व्यक्ति है, उसके कष्ट कितना ही क्यों ना हो, परमेश्वर उसको कभी नहीं छोड़ेगा और उसकी जो है हड्डियों को टूटने नहीं देगा. यानी परमेश्वर हमारी वो रखवाली करता है. वो हमारे संग में हमेशा रहता है. जितना हमको लगता है कि मेरा जीवन बहुत ही दुखित है, कई बार दूसरों को जब हम देखेंगे
उनकी जीवन के बारे में देखेंगे, ये सच है कि हमारा दुख से बढ़कर और भी लोग हैं जो दुख को अनुभव कर रहे हैं। इसलिए परमेश्वर टूटे हुए हृदय उनके पास में, टूटा हुआ मन जिसका है उनके पास में, उनके करीब में हमारा परमेश्वर रहता है। ये हमको जो है वादा दिया है परमेश्वर। क्यों हमारे पास में रहता है, क्यों हमारे प्रार्थना को सुनता है? क्योंकि परमेश्वर को जो है टूटा हुआ मन जो है बहुत ही ಬಾತಾ है। ದೇವರು ಮುರಿದಿರುವಂಥ ಮನಸ್ಸನ್ನು ಆತನು ಪುನಃ ರೂಪಿಸುವುದಕ್ಕಾಗಿ फिर से जो है एक आकार देने के लिए, फिर से उन्हें एक मजबूत करने के लिए परमेश्वर हमारे साथ में है। प्रियो, इस वचन के द्वारा परमेश्वर हम सभी को जो है ಆಶೀಷ್ ಕರೆ। ದೇವರು ನಮ್ಮೆಲ್ಲರನ್ನು ಆತನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಹೇಳುವಂತನಾಗಿದ್ದಾನೆ। ಎಷ್ಟು ನಾನು ತಿಳಿದುಕೊಳ್ಳುತ್ತೇನೋ ಅಷ್ಟು ಮೇಲಾಗಿರುವಂಥ ಮಾತಿನಲ್ಲಿ ದೇವರು ನನ್ನ ಹತ್ತಿರ ಇದ್ದಾನೆ। जितना मैं समझता हूँ, जितना हम सोचते हैं, उससे बढ़कर परमेश्वर हमारे करीब में है। वो कभी नहीं छोड़ेगा। संसार के सभी लोग भी छोड़ दे, लेकिन वो कभी नहीं छोड़ेगा हमको। इवन ये भी कहा जाता है, एक माँ अपनी बच्ची को भूल सकती है, लेकिन परमेश्वर हमें कभी नहीं भूलेगा, क्योंकि वो हमारे साथ में रहता है। जीवन के अंत तक, जग के अंत तक वो रहने वाला परमेश्वर है। परमेश्वर के नाम की स्तुति हो। परमेश्वर इस वचन के माध्यम से हम सभी को आशीष करे। प्रार्थना करेंगे। प्रार्थना ಮಾಡೋಣ। ನಮ್ಮ ತಲೆಯನ್ನು ಬಾಗಿಸಿಕೊಂಡು ಪ್ರಾರ್ಥನೆ ಮಾಡೋಣ। ಪ್ರಿಯ ಕರ್ತನೇ ಸ್ವಾಮಿ, ಈ ಒಂದು ಕ್ಷಣದಲ್ಲಿ ನಾವು ನಿನಗೆ ಸ್ತೋತ್ರ ವಂದನೆ ಹೇಳ್ತೇವೆ। ನೀನು ನಮ್ಮ ಹತ್ತಿರ ಇರುವಂತನಾಗಿದ್ದಿ। ನಾವು ಕಾಣಲಾರದು ಇದ್ದರೂ ಸಹ ಸ್ವಾಮಿ ನೀನು ನಮ್ಮನ್ನು ನೋಡುವಂತನೂ ಆಗಿದ್ದಿ। ನಾವು ನಿನ್ನನ್ನು ಸ್ವಾಮಿ ತಿಳಿದುಕೊಳ್ಳಾರದೆ ಇದ್ದರೂ ಸಹ ನೀನು ಸ್ವಾಮಿ ನಮ್ಮನ್ನು ತಿಳಿದುಕೊಂಡಿದ್ದಿ। ಅದಕ್ಕಾಗಿ ಕರ್ತ ನೀನು ಶ್ರೇಷ್ಠವಾಗಿರುವಂಥ ದೇವರಾಗಿದ್ದಿ ಸ್ವಾಮಿ। ಈ ಒಂದು ಕಾಲದಲ್ಲಿ, ಈ ಒಂದು ಕ್ಷಣದಲ್ಲಿ ಅನೇಕ ಕುಟುಂಬಗಳಲ್ಲಿ ಯಾವ ದುಃಖಗಳು, ಕಷ್ಟಗಳು, ವಿಪತ್ತುಗಳು ಇವೆ, ಅವರ ಬೇಡಿಕೆಗಳಿವೆ। ಅವೆಲ್ಲದರಲ್ಲಿ ಸ್ವಾಮಿ ನೀನು ಅವರ ಸಂಗಡ ಇದ್ದೀಯ ಎಂಬುದಾಗಿ ಇನ್ನಲ್ಲಿ ಪ್ರಾರ್ಥನೆ ಮಾಡ್ತೇವೆ। ಸಭಿಕರ ಶೀತದಲ್ಲಿ, ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆ ಇಡು ಸ್ವಾಮಿ। ನಿನ್ನ ಅವರನ್ನು ಕಾಪಾಡು ಸ್ವಾಮಿ। ಯಾರು ಕಾಯಿಲೆಯಲ್ಲಿದ್ದಾರೋ ಅವರ ಕಾಯಿಲೆಗಳನ್ನು ಮುಟ್ಟು, ಯಾರ ಮನಸ್ಸುಗಳು ಮುರಿದಿದೆಯೋ ಅವರ ಮನಸ್ಸುಗಳನ್ನು ಕಟ್ಟು, ಯಾರ ಸಮಾಧಾನ ಶಾಂತಿಯಲ್ಲಿದ್ದಾರೋ ಅವರಿಗೆ ಶಾಂತಿ ಸಮಾಧಾನ ನೀಡು ಎಂಬುದಾಗಿ ಇನ್ನಲ್ಲಿ ನಾವು ಬೇಡ್ತಾ ಇದ್ದೇವೆ। ಕರ್ತನೆ, ಇಂದು ದಿನದ ವಾಕ್ಯಗಳು ನೀನು ನಮಗೆ ಮಾತನಾಡಿಸಿ ಎಂಬುದಾಗಿ ವಿಶ್ವಾಸದಿಂದ ಈ ಪ್ರಾರ್ಥನೆ ನಾವು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ಬೇಡ್ತೇವೆ, ಆಮೇನ್। ಪರಲೋಕದ ತಂದೆ, ನಿನ್ನ ನಾಮ ಪರಿಶುದ್ಧಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ। ನಮ್ಮನಿಂದ ಆಹಾರ ನಮಗೆ ದಯಪಾಲಿಸಿಕೊಡು। ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು। ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿದ ತಪ್ಪಿಸು, ಯಾಕಂದರೆ ರಾಜ್ಯ ಬಲವು ಮಹಿಮೆ ಸದಾಕಾಲವು ನಿಂದೆ ಸ್ವಾಮಿ, ಆಮೇನ್। ಈಗಲೂ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಸಾಹಸವು ನಮ್ಮೆಲ್ಲರ ಜೀವಿತದೊಂದಿಗೆ, ವಿಶೇಷವಾಗಿ ಮುರಿದಿರುವಂಥ ಮನಸ್ಸು, ಹೃದಯ, ಆತ್ಮದೊಂದಿಗೆ ಇಂದಿಗೂ ಎಂದೆಂದಿಗೂ ನೆಲೆಯಾಗಿರಲಿ, ಆಮೇನ್। ಪ್ರಿಯವಾದರೆ ಸತತವಾಗಿ ನಮ್ಮ ಮನೆಗಳಲ್ಲಿ ನಾವು ಕುಳಿತುಕೊಂಡು ದೇವರನ್ನು ನಾವು ಆರಾಧಿಸುತ್ತಾ ಇರೋಣ। हम अपने घर में बैठकर प्रभु की आराधना को करते रहे। प्रार्थना करना कभी ना छोड़े प्रियो, क्योंकि समय जो है बहुत ही कठिन है, जहाँ हम प्रभु की आराधना को एक संगति में नहीं कर पा रहे, लेकिन हम अपने परिवार में बैठ के कर सकते हैं। इतना परमेश्वर ने हमको जो है एक स्थान दिया है, वो जगह दिया है। इसलिए इस समय को दुरुपयोग ना करते हुए उसके सन्निधान में अपना समय को बिताए। और एक अच्छा मौका है जहाँ परिवार एकजुट हो सकता है, परमेश्वर की आराधना को कर सकते हैं, अपने बच्चों को प्रार्थना के विषय में आप सिखा सकते हैं। इस बात को कभी ना भूले, इस बात को जो है अमल करते रहे। प्रभु आप सभी को आशीष देगा। धन्यवाद।